ಸಾಕಷ್ಟು ಮಟ್ಟಿಗೆ ಆಮೇಲೆ ನನ್ನ ಹೆಂಡತಿ ಇದೆಲ್ಲ ಮಾಡ್ಕೊಂಡು ನೀನು ಮದುವೆ ಮಾಡ್ಕೊಂಡಿದ್ದು ಸಂಸಾರ ಮಾಡೋಕೆ ಇವೆಲ್ಲ ಕಿತಾಪತಿ ಮಾಡೋಕೆ ಅಂತೇಳಿ ಅವಳು ಬಿಟ್ಟು ಹೋದ್ಲು. ಈ ಅಶೋಕ ಭೇಟಿ ಮಾಡ್ದೆ ಅವಾಗ ಸಿಟ್ಟಿಂಗ್ ಹೋಮ್ ಮಿನಿಸ್ಟ್ರು. ಈ ಸ್ಪೋಕ್ ಟು ಮಿ. ನನ್ನ ಮೇಲೆ ಒಂದೇ ನೈಟಲ್ಲಿ ಒಂದು 14 ಕೇಸ್ ಹಾಕ್ತಾರೆ, ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ. ನನ್ನ ಹೋರಾಟ ಇವ್ರು ಸಾವು ಕಾರಣ ಆಗ್ಬಿಡ್ತಲ್ಲ ಅಂತೇಳಿ ಮನಸ್ಸಿಗೆ ಹೋಗಿ ತುಂಬ ಕುಂದೋಗ್ಬಿಟ್ಟೆ. ಬಿಗ್ ಬಾಸ್ ಬಂದಾಗ ಕಿರಿಕಿರಿದು ಒಬ್ಬನು ಆ ವಿಡಿಯೋ ಮಾಡಾಕ್ಬಿಟ್ಟ. ಯಾರು ಊಟ ಕೊಡ್ತಾರೋ ಇಸ್ಕೊಂಡು ತಿಂದ್ಬಿಟ್ಟು ಆ ಸನ್ಯಾಸಿ ಬಾಳಿದ್ದೀನಿ. ವಿಧಾನಸೌಧದಲ್ಲಿ ಕಸ ಗುಡಿಸೋರು, ಎಲ್ಲ ರೀತಿ ಬಾತ್ರೂಮ್ ತುಳಿಯೋರು ಇವರೇ ನಮ್ಮ ಇನ್ಫಾರ್ಮರ್ಸು. ನೀವು ಸುಮಾರು ಸಲ ನೀವು ಯಾವಾಗ ಲೈವ್ ಬರ್ತೀರಾ, ಸಮ್ ಟೈಮ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ, ಆ ಟೈಮ್ನಲ್ಲಿ ಸುಮಾರು ಸಲ ನೀವು ಹೇಳ್ಕೊಂಡಿದ್ದೀರಾ ನನ್ನ ಲೈಫಲ್ಲಿ ಸುಮಾರು ಕೈಗಟ್ಟೆ ನಡೆದಿದೆ ಕೆಲವೊಬ್ರು ವ್ಯಕ್ತಿಗಳಿಂದ ಅಂದ್ಬಿಟ್ಟು. ಆ ವ್ಯಕ್ತಿಗಳು ಯಾರು? ಆ ಇಬ್ರು ವ್ಯಕ್ತಿಗಳು ಯಾರು? ಹಾಂ, ಇಬ್ಬರಂತ ಏನು ಹೇಳಿಲ್ವ ನಾನಲ್ಲಿ? ಸಾಕಷ್ಟು ಜನ ಇದ್ದಾರೆ. ಮೈನ್ 2 ವ್ಯಕ್ತಿಗಳಿದಾರಲ್ಲ ನಿಮ್ಗೆ. ಒಂದು ನಿಮ್ಮನೆ ಹತ್ರ, ನಿಮ್ಮನೆ ಪಕ್ಕದಲ್ಲಿರೋರು, ಆಫ್ಟರ್ ರೈಲ್ವೆ ಬ್ರಿಡ್ಜ್ ಹತ್ರ ಈಗ ಹೊಸ ಮನೆ. ಇನ್ನೊಬ್ರು ಅವ್ರ ಪದ್ಮನಾಭನಗರ ಕಡೆಯವರು. ಆ ಘಟನೆ ಯಾಕೆಂದ್ರೆ ನೀವು ಐ ಥಿಂಕ್ ನೀವೆಲ್ಲೂ ರಿವೀಲ್ ಮಾಡಿಲ್ಲ ಅನ್ಸುತ್ತೆ. ಕಡಿಮೆನೆ ಮೋಸ್ಟ್ಲಿ ಮಾತಾಡಿದ್ದೀನಿ, ಬಟ್ ಕಡಿಮೆ ಯು ಆರ್ ನಾಟ್ ಓಪನ್ ಅಪ್ ದಟ್. ಬೇಸಿಕಲಿ ಏನಂತ ಅಂದ್ರೆ ಅದಕ್ಕೊಂದು ಲಿಮಿಟ್ ಇತ್ತು ನಿಮ್ಗೆ. ಅದನ್ನ ಹಾಕೊಂಡು ಎಷ್ಟು ಪರ್ಸೆಂಟ್ ಹೇಳ್ಬೇಕು ಅಷ್ಟನ್ನ ಮಾತ್ರ ಹೇಳಿದಿರ. ನಿಮ್ಗೆ ಏನು ಬೇಜಾರಿಲ್ಲ ಅಂದ್ರೆ ಇಲ್ಲಿ ರಿವೀಲ್ ಮಾಡಬಹುದಾ? ನಮ್ಗೇನು ಸಮಸ್ಯೆ ಇಲ್ಲ, ಅದೇನಿಲ್ಲ. ನಿಮ್ದು 2000 ಇಸ್ವಿನಲ್ಲಿ ಅಲ್ಲಿ ಒಂದು ಅಸೋಸಿಯೇಷನ್ ಅಂತ ಮಾಡಿದ್ವಿ. ಅಲ್ಲಿ ನಮ್ಮ ವಿರೂಪಾಕ್ಷಪುರ ಅಂತ ಕೆ.ಎನ್. ಚಕ್ರಪಾಣಿ ಅವ್ರು ಮನೆಯವ್ರೆ. ಆವಾಗ ಅವ್ರು ಕಾರ್ಪೊರೇಟರ್ ಏನೋ ಆಗಿದ್ರು, ಅವರು ಕೌನ್ಸಿಲರ್ ಆಗಿದ್ರು. ಸೊ ಹಾಗೆ ಅವ್ರಿಗೂ ನಮಗೂ ಸ್ವಲ್ಪ ಐ ಥಿಂಕ್ ಸ್ವಲ್ಪ ಭಿನ್ನಾಭಿಪ್ರಾಯಗಳು ರಾಜಕೀಯದಲ್ಲಿ ಅಂತ ಪಾಸಿಬಲಿ ನಾವು ಬೆಳೀತಾ ಇದ್ವಿ ಹಾಗೆ ಅನಿಸುತ್ತೆ. ಬಟ್ ಅವಾಗೆಲ್ಲ ಸ್ವಲ್ಪ ತೊಂದರೆಗಳಾಯಿತು. ಅಲ್ಲಿ ಕೆ.ಎನ್. ಚಕ್ರಪಾಣಿ ಮನೆ ಪಕ್ಕದಲ್ಲೇ ಒಂದು ಲೋಕ ಕಲ್ಯಾಣ ಪ್ರತಿಷ್ಠಾನ ಅಂತ ಒಂದು ಪೋಲ್ ಫ್ಯಾಕ್ಟ್ರಿ ಇತ್ತು. ಅವರು ಅಲ್ಲಿ ವರ್ಕರ್ಸ್ನ ವೈಂಡ್ ಅಪ್ ಮಾಡಿದ್ರು. ಅದು ಕೋರ್ಟ್ಗೆ ಹೋದಾಗ ಇವರೇನು ಮಾಡಿದ್ರು, ಅದನ್ನು ಟ್ರಸ್ಟ್ ಮಾಡಿದ್ರು, ಪಬ್ಲಿಕ್ ಟ್ರಸ್ಟ್ ಮಾಡಿದ್ರು. ಅದೇ ಏನಂತಂದರೆ ಕುಂಟ್ರು ಇದಕ್ಕೆ ಅಂತ ಕಲ್ಯಾಣಕ್ಕೋಸ್ಕರ 7 acres ಅಂತ ಹೈಕೋರ್ಟ್ ಕೈ ಬಿಟ್ಬಿಡ್ತು. ಟ್ರಸ್ಟ್ ಮಾಡಿದ್ಮೇಲೆ ನಾವು ಟೇಕ್ ಓವರ್ ಮಾಡೋಕ್ಕಾಗಲ್ಲ ಅಂತೇಳಿ ಕೈ ಬಿಟ್ಬಿಡ್ತು. ಅದನ್ನು 2008 2009 ಅಶೋಕು ಬಾಮೈದನ್ಗಳು ಹೆಂಡತಿ ತಮ್ಮನ ಜೊತೆ ಸೇರಿಕೊಂಡು ವಿನೋದು ಮತ್ತು ಪ್ರಶಾಂತ್ ಅಂತ ಅವ್ರ ಹೆಸರಲ್ಲಿ ಪಿಳ್ಳಪ್ಪ ಅಂತ ಅವರು ಪಾರ್ಟ್ನರ್ ಒಬ್ಬ ಇದ್ದಾರೆ, ಮಾಜಿ ಕಾರ್ಪೊರೇಟರ್ ಚಾಮುಂಡೇಶ್ವರಿ ಲೇಔಟ್. ಅವರು ಕೆ.ಎನ್. ಚಕ್ರಪಾಣಿ 3-4 ಜನ ಸೇರ್ಕೊಂಡು ಅದನ್ನು ಡಿಸ್ಪೋಸ್ ಮಾಡಿಬಿಡ್ತಾರೆ. ಸೊ ಡಿಸ್ಪೋಸ್ ಮಾಡಾದ್ಮೇಲೆ ಅದು ಫ್ಯಾಮಿಲಿಗೆ ಹೋಗುತ್ತೆ, ನಿಮ್ಗೂ ಅವ್ರಿಗೂ ಹೋರಾಟ ಆಗುತ್ತೆ, ಅಂದ್ರೆ ಗಲಾಟೆಗಳು. ನಮ್ದೇನು ಪ್ರಶ್ನೆ ಏನಪ್ಪ ಅಂತಂದ್ರೆ ಅದು ಆ್ಯಕ್ಚುಲಿ ಟ್ರಸ್ಟು. ಒನ್ಸ್ ದಿ ಟ್ರಸ್ಟ್ ಕ್ರಿಯೇಟ್ ಆಯಿತು ಅಂತಂದರೆ ಯು ಕ್ಯಾನಾಟ್ ಡಿಸ್ಪೋಸ್ ದ ಪ್ರಾಪರ್ಟಿ ಆ್ಯಂಡ್ ಯು ಕ್ಯಾನಾಟ್ ಯುಟಿಲೈಸ್ ಇಟ್. ನಿಮ್ಮ ಕೈಲಿ ಆಗಲ್ಲ ಅಂತಂದರೆ ಕುಂಟ್ರಿಗೆ ನೀವು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಸಿಮಿಲರ್ ಇರೋವಂಥ ಒಂದು ಟ್ರಸ್ಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದೇ ಹೊರತು ನೋ ಕಮರ್ಷಿಯಲ್ ಆ್ಯಕ್ಟಿವಿಟಿ ಸೈಟ್ ಮಾಡೋಂಗಿಲ್ಲ. ಅಲ್ಲಿ ಸೈಟ್ ಮಾಡೋಕ್ಕಿದ್ದಾರೆ, ಅವ್ರ ಪಕ್ಕದಲ್ಲಿ ಸೈಟ್ಗಳು ಮಾಡಿದ್ದಾರೆ, ಮನೆಗಳು ಕಟ್ಬಿಟ್ಟಿದ್ದಾರೆ. ಈ BBMP ಅವರು ಇಲ್ಲಿಗಲಾಗಿ ಅದಕ್ಕೆ ಖಾತೆ ಮಾಡಿಕೊಟ್ಟು ಪ್ಲಾನ್ ಅಪ್ರೂವಲ್ ಮಾಡ್ಕೊಂಡು ಮಾಡಿದ್ದಾರೆ. ಸಾಕಷ್ಟು ಅಕ್ರಮ ನಡೆದಿದೆ. ಸೊ ಆ ಟೈಮಲ್ಲಿ ನಾನು 2010 ಐ ಬಿಲೀವ್ ಆರ್.ಎಸ್. ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ. ನಾನು ಏನೋ ಲುಕ್ ಆಗ್ತದಲ್ಲ ಈ ಥರ ಬಾಮೈದ ಕೈಲಿ ಅಕ್ರಮವಾಗಿ ಅದನ್ನು ನಮ್ಮ ಟ್ರಸ್ಟನ್ನು ಟೇಕ್ ಓವರ್ ಮಾಡ್ಕೊಂಡು ಅನಧಿಕೃತವಾಗಿ ಮಾರಾಟ ಮಾಡಿದ್ದಾರೆ ಅಂತ. ಸೊ ಆ ಟೈಮಲ್ಲಿ ನನಗೆ ಒಂದಷ್ಟು ಪ್ರೆಷರ್ ಬಂತು. ಆಮೇಲೆ ಯಾರ್ಯಾರ ಕೈಲಿ ಕಳಿಸಿದ್ರು. ಒಂದು ಸತಿ ಐ ಥಿಂಕ್ ಲೀ ಮೆರಿಡಿನಲ್ಲಿ ಎಲ್ಲೋ ಒಂದು ಸತಿ ಅಶೋಕ ಭೇಟಿ ಮಾಡ್ದೆ. ಅವಾಗ ಸಿಟ್ಟಿಂಗ್ ಹೋಮ್ ಮಿನಿಸ್ಟ್ರು. ಈ ಸ್ಪೋಕ್ ಟು ಮಿ. ನನಗೆ ಅವತ್ತು ಐ ಥಿಂಕ್ ಯಾರೋ ಒಬ್ಬರು ಕರ್ಕೊಂಡೋಗಿದ್ರು ಅಂತ. ಅದು ಕೈ ಬಿಟ್ಬಿಡಿ ಅದನ್ನು, ನನಗೆಲ್ಲ ಡ್ಯಾಮೇಜ್ ಆಗ್ತಾಯಿದೆ ಅಂತ. ನಾನು ಹೇಳಿದೆ ನಮ್ಮೂರಿನ ಪ್ರಾಪರ್ಟಿ, ಅದನ್ನು ನಾನು ಬಿಡೋಕ್ಕೆ ಬರೋಕ್ಕಿಲ್ಲ ಅಂತೇಳಿ ನಾನು ಹೇಳ್ಬಿಟ್ಟು ಬಂದೆ. ಅದಾದ ನಂತರ ಐ ಥಿಂಕ್ ನನ್ನ ಮೇಲೆ ಒಂದೇ ನೈಟಲ್ಲಿ ಒಂದು 14 ಕೇಸ್ ಹಾಕ್ತಾರೆ, ಒಂದು ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, 21 ದಿವಸ ಜೈಲಲ್ಲಿ ಇಡ್ತೀನಿ. ಸೊ ಇದೆಲ್ಲ ಆಯಿತು. ಆಮೇಲೆ ನಾನು ಈಚೆ ಕಡೆ ಬಂದಮೇಲೆ ಅಶೋಕನ ಏನು ಬಿಟ್ಟಿಲ್ಲ, ಅಶೋಕನ ಹಾಕೊಂಡು ಬಿದ್ದೀನಿ. ಸೊ ಅದಾದಮೇಲೆ ಫ್ಯಾಮಿಲಿ ಡಿಸ್ಟರ್ಬ್ ಆಯಿತು. ಇಲ್ಲ, ನಮ್ಮ ತಾಯಿ ಸುತ್ತೋದ್ರು. ಆಮೇಲೆ ನನ್ನ ಹೆಂಡತಿ ಇದೆಲ್ಲ ಮಾಡ್ಕೊಂಡು ನೀನು ಮದುವೆ ಮಾಡ್ಕೊಂಡಿದ್ದು ಸಂಸಾರ ಮಾಡೋಕೆ ಇವೆಲ್ಲ ಕಿತಾಪತಿ ಮಾಡೋಕೆ ಅಂತೇಳಿ ಅವಳು ಬಿಟ್ಟು ಹೋದ್ಲು. ಏನೇನೋ ಆಗೋಯ್ತು. ಈಗ ಸುಮಾರು ಕೈಘಟನೆಗಳು ಇವರಿಂದ ಆಗೋಯ್ತು. ನಾನು ಕೇಳೋಕೆ ಹೋಗಿದ್ದು ಸಾರ್ವಜನಿಕ ಹಿತಾಸಕ್ತಿನಲ್ಲಿ. ಸೊ ಈಗ ನಾನು ಅದೇ ಮ್ಯಾಟರ್ಗೆ ಬರ್ತಾ ಇದ್ದು, ವೈಫ್ ಬಿಟ್ಟೋಗೋದಕ್ಕೆ ಕಾರಣ ಒಂದು, ಅವ್ರು ನಿಮ್ಗೆ ಹೇಳಿದ್ರು ಈ ವಿಚಾರಕ್ಕೆಲ್ಲ ಬಿಟ್ಬಿಡು, ನಿನಗೆ ಬೇಡ, ನಾವು ಸಂಸಾರ ಮಾಡ್ಕೊಂಡು ನೀನು ಪೀಸ್ಫುಲ್ ಆಗಿ ನಮ್ಮನ್ನು ಪೀಸ್ಫುಲ್ ಆಗಿ ನೋಡ್ಕೊ ಅಂತ ಹೇಳಿದ್ರು. ಬಟ್ ನಿಮ್ಗೆ ಆ ಹೋರಾಟದ ಕಿಚ್ಚು ಮತ್ತೆ ಇವ್ರೇನೋ ಅವ್ಯವಹಾರ ಮಾಡ್ತಾ ಇದಾರೆ ಅನ್ನೋದೊಂದು ಇದಿತ್ತಲ್ಲ ನಿಮ್ಮ ಮನಸ್ಸಲ್ಲಿ. ಸೊ ಅದನ್ನ ಬಿಡಬಾರ್ದು ಅಂತ ಅಂದ್ಬಿಟ್ಟು ನೀವು ಫ್ಯಾಮಿಲಿನ ಅಂದ್ರೆ ವೈಫ್ನ ಬೇರೆ ಮಾಡ್ಕೊಂಡ್ರಿ. ಇಲ್ಲ, ನಾನು ಮಾಡ್ಕೊಂಡಿಲ್ಲ, ಅವಳೇ ಬಿಟ್ಟು ಹೋದ್ಲು. ಬೇಸಿಕಲಿ ಅವಳಿಗೆ ಏನು ಅಂತಂದ್ರೆ ಹೋಮ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದೆ, ಮಕ್ಳಿಗೆ ಏನೋ ತೊಂದರೆ ಮಾಡಿಬಿಡ್ತಾರೆ, ಒಬ್ಬನೇ ಮಗ ಇದ್ದ, ಏನೋ ತೊಂದರೆ ಮಾಡ್ಬಿಡ್ತಾರೆ ಅಂತ ಅವ್ಳಿಗೊಂದು ಫಿಯರು. ಅಲ್ಲಿ ಅವರು ಮುಂಬೈನಲ್ಲಿ ಶಿ ಈಸ್ ಎ ಗುಜರಾತಿ. ಯಾವುದೋ ಒಂದು ಸಣ್ಣ ಪಾಪ ಅಲ್ಲಿ ಮುಂಬೈನಲ್ಲಿ ಒಂದು ಸಣ್ಣ ಕುಟುಂಬ ಇಟ್ಕೊಂಡು ಒಂದು ಒಂಥರ ಬೈದಲ್ಲಿ ಬೆಳೆದಂಥವ್ರು ಇದನ್ನೆಲ್ಲ ನೋಡಿಲ್ಲ.
ಒಕ್ಕಲಿಗರೊಳಗೆ ಮದುವೆ ಆದ್ಲು. ಬಟ್ ಇಲ್ಲಿ ಸಮಸ್ಯೆ ಏನು ಅಂತಂದರೆ ನನ್ನ ಫ್ಯಾಮ್ಲಿ ಇದೆಲ್ಲ ಹೋರಾಟದ ಫ್ಯಾಮ್ಲಿ ಸಮಸ್ಯೆ ಆಯಿತು. ಮಗುನ ಕರ್ಕೊಂಡು ಹೊಟ್ಟೋದ್ಲು. ಆಮೇಲೆ ನಮ್ಮ ತಾಯಿ ಸುತ್ತೋಗ್ಬಿಟ್ರು. ಅದೇ ಇನ್ನೊಮ್ಮ ಅದೇ ಗರ್ಭದಲ್ಲಿ ಸುತ್ತೋಗ್ಬಿಟ್ರು. ನನಗೆ ದ್ವೇಷ ಶುರು ಆಯಿತು. ನನ್ನ ಮಕ್ಕಳು ಪೊಲೀಸವ್ರನ್ನ ಬಿಡಬಾರ್ದು, ಇವ್ನು DCPನ ಬಿಡಬಾರ್ದು. ಫಸ್ಟು ವೈಫ್ ಆಗಿದ್ದು ಮತ್ತೆ ತಾಯಿ ತಾಯಿ ಎರಡನ್ನೂ ನಿಮಗೆ ಟ್ರಿಗರ್ ಆಯ್ತು. ಇಟ್ಸ್ ಅ ಬಿಗ್ಗೆಸ್ಟ್ obviously. ಲೈಫ್ ಅಲ್ವಾ. ಹಂಗಾಗಿ ಸೊ ನನಗೆ ನಮ್ಮ ತಾಯಿ ಸುತ್ತೋಗಿದ್ದು ತುಂಬ ದೊಡ್ಡ ಹೊಡ್ತಾ ಆಯಿತು ನನಗೆ. ಎಲ್ಲೋ ಒಂದು ಕಡೆ ಅಯ್ಯೋ ನನ್ನ ಹೋರಾಟ ಇವ್ರು ಸಾವು ಕಾರಣ ಆಗ್ಬಿಡ್ತಲ್ಲ ಅಂತೇಳಿ ಮಾನಸಿಕವಾಗಿ ತುಂಬ ಕುಂದೋಗ್ಬಿಟ್ಟೆ. ನನ್ನ ಜೊತೆಯಲ್ಲಿ ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೆ ನನ್ನ ಹೆಂಡತಿ. ಸೊ ವಿ ಬೋತ್ ನನ್ನ ಮೇಷ್ಟ್ರು ಅಕ್ಕನ ಮಗಳವಳು. ಅವ್ರ ಮನೆಗೆ ಹೋದಾಗ ಪರಿಚಯ ಆಗಿದ್ದು, ಲವ್ ಆಗಿದ್ದು. ನಮ್ಗೆ ಅದೊಂದು ಬೇಜಾರು ಏನಂತಂದರೆ ಕಷ್ಟದಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ರಲ್ಲಪ್ಪ ಅಂತೇಳಿ ಅದೊಂದು ಬೇಜಾರಾಯಿತು. ತಾಯಿ ಸತ್ತೋಗ್ಬಿಟ್ರು, ತಮ್ಮಂದ್ರು ಬಿಟ್ಟು ಹೋಗ್ಬಿಟ್ರು. ನಾನು ಹಿಂಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡು ನಾನು ಹಿಮಾಲಯದಲ್ಲಿದ್ದೆ. ಅರೌಂಡ್ 2011-12 ನಾನು ಹಿಮಾಚಲ್ ಪ್ರದೇಶಲ್ಲಿ ಮಣಿಕರ್ಣನಾಥ ಅಲ್ಲಿ ಮಂಡಿ ಹತ್ರ ಒಂದು ಮನೆಗೇನೆ ತೊಗೊಂಡು ಅಲ್ಲಿ ನಾನು ಹಿಂಗೆ ಈ ಬೇಸರದಿಂದ ಹೊರಗಡೆ ಬರಬೇಕು ಅಂತೇಳಿ ನಾನು ಮೆಡಿಟೇಷನ್ ಮಾಡ್ಕೊಂಡು ಅಲ್ಲೇ ಶುರು ಮಾಡಿದ್ದು. ನಾನು ಮೆಡಿಟೇಷನ್ನ ಮನಸ್ಸನ್ನು ಶಾಂತಿ ಮಾಡ್ಕೊಳಕ್ಕೋಸ್ಕರ ಮೆಡಿಟೇಷನ್ ಶುರು ಮಾಡಿದ್ದು. ಅದು ಬೇರೆ ಜೀವನದಲ್ಲಿ ಅದೊಂದು ರೀತಿ ನನಗೆ ಒಂದು ಭಾಗವೇ ಆಗಿಬಿಟ್ಟಿದೆ. ಕೆಲವೊಂದು ತಿರುವುಗಳಾಗುತ್ತೆ ಗೊತ್ತಿಲ್ಲದೆ ನಾವು ಗೊತ್ತಾ. ಎಸ್ ನಾನು ಯಾವತ್ತೂ ದೇವ್ರ ಪೂಜೆ ಮಾಡಿದವನಲ್ಲ ಅಥವಾ ಎಂಥದ್ದು ಇಲ್ಲ. ಆಮೇಲೆ ಅಲ್ಲಿ ಮೆಡಿಟೇಷನಲ್ಲಿ ಮಾಡ್ತಾ ಅವಾಗ ಈ ಶಿವ ನನ್ನ ಶಿವನ ಒಂದು ಏನೋ ಆಕಾಶವಾಣಿ ಥರ ಆ ಥರ ಮಲ್ಕೊಂಡಾಗ ಬರೋದು, ನಾನು ಮನೆಗೆ ಬರಬೇಕು ಅಂತ. ಹಿಂಗೆ ಯಾರೋ ಅಲ್ಲಿ ಹಿಮಾಲಯದಲ್ಲಿ ಕೇಳಿದೆ ಏನು ಮಾಡಬೇಕು ಅಂದರೆ ಈ ಮನೇಲಿ ಒಂದು ಶಿವಲಿಂಗ ಇಕ್ಕೊಂಡ್ರು. ಈ ಕೋಟಿ ಲಿಂಗೇಶ್ವರ ಕೇಳಿ ತಗೊಂಬಂದು ಅಲ್ಲಿ ಇಟ್ಟು ಆಮೇಲೆ ಯಾಕೆ ಅಂತನ ಅಂತೆ ನಾನು ಹೇಳಿದೆ ನಮ್ಮ ತಂದೆ 2005ರಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಇರೋದು. ನಮ್ಮ ತಾಯಿ ಬಂದ್ಬಿಟ್ಟು ಕ್ಯಾನ್ಸರಿಂದ ತಿಳ್ಕೊಂಡ್ರು. ನಮ್ಗೆ ಏನಪ್ಪ ಇದು ಎಲ್ಲ ಕಷ್ಟ ನನಗೆ ಕೊಡಬೇಕಾ ಅಂತೇಳಿ. ಸೊ ಅದಕ್ಕೆ ಯಾರೊಬ್ರು ಎಲ್ಲ ಹೇಳಿದ್ರು ಮೋಸ್ಟ್ಲಿ ತಂದೆ ತಾಯಿ ಕಿತ್ಕೊಂಡಿರೋದಕ್ಕೆ ಅವ್ನು ಶಿವನೇ ಬಂದವನೇ ಅಂತೇಳಿ. ಸರಿ ಆಯಿತು ಅಂತೇಳಿ ಆ 3 ದಿನ ಇಟ್ಟು ದಿನ ಪೂಜೆ ಮಾಡ್ತೀವಿ. ನಾವು ಎಲ್ಲೂ ಪ್ರಚಾರ ಮಾಡಿಲ್ಲ. ಬಿಗ್ ಬಾಸ್ ಬಂದಾಗ ಕಿರಿಕಿರಿದ್ವಿ ಒಬ್ಬನು ಆ ವಿಡಿಯೋ ಮಾಡಾಕ್ಬಿಟ್ಟ. ಸೊ ಅಲ್ಲಿವರೆಗೂ ಬೆಳಗ್ಗೆ 3:30 ಅದನ್ನು ಪೂಜೆ ಮಾಡ್ತೀವಿ. ಬಟ್ ಇಲ್ಲೂ ಕೂಡ ಅದನ್ನು ಪ್ರಚಾರ ಮಾಡೋದು ಅಥವಾ ಆ ದೇವ್ರನ್ನ ತೋರಿಸಿ ಏನೋ ನಾವು ಮಾರ್ಕೆಟಿಂಗ್ ಮಾಡೋದು ಅಥವಾ ರಾಜಕೀಯ ಮಾಡೋದು ಎಲ್ಲೂ ಮಾಡೋಕ್ಕೋಗಿಲ್ಲ. ಅಥವಾ ಹಿಂದುತ್ವ ಅಂತ ಎಲ್ಲೂ ಹೇಳಿಲ್ಲ. ನಾನು ಇಲ್ಲೂ ಕೂಡ ಹಾರ ಹಾಕೋಣಲ್ಲ, ಬಳಿಯಲ್ಲ, ಗೂಗಲ್ ಪೇ ಇಕ್ಕಣಲ್ಲ ನಾನು. ಆದರೂ ಕೂಡ ನಾವು ನಮ್ಮ ಸಂಸ್ಕಾರ ನಾವು ಯಾರೂ ಮರ್ತಿಲ್ಲ. ಸೊ ನಿಮ್ಮ ತಂದೆ ತಾಯಿನ ಆ ಲಿಂಗುನಲ್ಲಿ ಕಾಣ್ತಾ ಇದ್ದೀರಾ? ಡೆಫಿನೆಟ್ಲಿ ಶಿವಲಿಂಗದಲ್ಲಿ. ಎಸ್ ನನಗೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂತಿದ್ದೆ, ನೀವೇ ಬಾಯಲ್ಲಿ ಹೇಳ್ಬಿಟ್ರೆ. ಸೊ ಐ ಫೀಲ್ ದಟ್ ಇಟ್ಸ್ ಮೈ ಪೇರೆಂಟ್ಸ್. ಸೊ ಅಂತ ನಂಬಿಕೆ ಅದು ಏನಂದ್ರೆ ಒಬ್ಬೊಬ್ರದ್ದು. ಬಟ್ ನಮಗೆ ಏನು ಕೆಟ್ಟದಾಗಿಲ್ಲ. ಚಾಲೆಂಜಸ್ ಬಂದಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಎಲ್ಲೂ ಕೂಡ ನಾನು ಸೋತಿಲ್ಲ. ಕಷ್ಟ ಬಂದಿರ್ಬೋದು, ಎಲ್ಲೂ ಕೂಡ ತಲೆ ಬಗ್ಗಿಸ್ಲಿಲ್ಲ ನನಗೆ. ಹಾಗಾಗಿ ನನ್ನ ನಂಬಿಕೆ ನನ್ನನ್ನು ಇಲ್ಲಿವರೆಗೂ ಬೆಳೆಸ್ಕೊಂಬಂದಿದೆ. ಇವತ್ತು CMಗೆ ಅಪೋಸಿಷನ್ಗೆ ಮಿನಿಸ್ಟ್ರಿಗೆ ಒಂದು ಮೈಕ್ ಇಟ್ಟರೆ ನನಗೊಂದು ಮೈಕ್ ಇಟ್ಟೇ ಇಡ್ತಾರೆ. ಸೊ ಆ ಲೆವೆಲಲ್ಲಿ ಕರ್ನಾಟಕದಲ್ಲಿ ಒಂದು ಸದ್ದಂತೂ ಮಾಡಿದ್ದೀನಿ. ಸರಿನೋ ತಪ್ಪೋ ಗೊತ್ತಿಲ್ಲ. ಒಂದಷ್ಟು ಏರಿಳಿತಗಳಂತೂ ಆಗಿದೆ. ಕೆಲವೊಂದು ಟೈಮು ಸ್ವಲ್ಪ ಎಕ್ಸ್ಟ್ರೀಮ್ ಹೋಗಿರ್ಬೋದು. ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಗನ್ ಫೈರ್ ಮಾಡಿಬಿಟ್ವಿ. ಐ ಓಪನ್ಲಿ ಟೆಲ್ ಇಟ್ ಬಿಕಾಸ್ ನನ್ನನ್ನು ರಕ್ಷಣೆ ಮಾಡ್ಕೊಳ್ಬೇಕು. ಓಕೆ, 400 ಜನ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಪೊಲೀಸವನು ಕೆಲಸ ಮಾಡಿಲ್ಲ ಅಂದಾಗ ಸೊ ನನ್ನ ಗನ್ ಮ್ಯಾನಲ್ಲಿ ಫೈರ್ ಮಾಡ್ದೆ. ಸೊ ಅದು ಎಕ್ಸ್ಟ್ರೀಮ್ ಇರ್ಬೋದು, ಬಟ್ ಇಟ್ ವಾಸ್ ಫಾರ್ ಮೈ ಸೇಫ್ಟಿ. ಹಂಗಾಗಿ ಜೀವನದಲ್ಲಿ ಎಲ್ಲ ನೋಡ್ಕೊಂಬಂದಿದ್ದೀವಿ ಸರ್, ಏನೂ ಬಿಟ್ಟಿಲ್ಲ. ಓಕೆ, ನಿಮ್ಮ ಫಸ್ಟ್ ವೈಫು ಹೋಗಾದ್ಮೇಲೆ ಏನಾದರೂ ನೀವು ಕಾಂಟ್ಯಾಕ್ಟು ಇನ್ನೇನಾದರೂ ಕಾಂಟ್ಯಾಕ್ಟಲ್ಲಿ ಇದ್ದೀರಾ? ಮಗ ವಾಪಸ್ ಬಂದ. ನಿಮ್ಮ ಜೊತೆನೇ ಇದ್ದಾನೆ. ವಾಪಸ್ ಬಂದ. ಈಸ್ ಆಲ್ಸೋ ಇನ್ ಕಾಂಟ್ಯಾಕ್ಟ್. ಅದೇನು ಸಮಸ್ಯೆ ಇಲ್ಲ. ಆಕೆ ಲೈಫನ್ನು ಸೆಟಲ್ ಮಾಡಿದೆ, ಏನು ಸಮಸ್ಯೆ ಏನಿಲ್ಲ. ಈ ಫ್ಯಾಮಿಲಿ ಸಮಸ್ಯೆ ಏನಿಲ್ಲ. ಆ ಟೈಮಲ್ಲಿ ಆಕೆ ಡಿಸಿಷನ್ ಕರೆಕ್ಟಾಗಿತ್ತು. ಯಾಕಂದರೆ ಆ್ಯಸ್ ಎ ವೈಫ್ ಅವಳು ಕನ್ಸರ್ನ್ಡು ಫ್ಯಾಮಿಲಿ, ಗಂಡ, ಎಲ್ಲ ಹೆಂಡ್ತಿನೂ ಕಾರಣಗೆ ಅವಳದ್ದೇನು ತಪ್ಪಿಲ್ಲ. ಶಿ ಡಸಂಟ್ ಹ್ಯಾವ್ ಏನಂದರೆ ಮೋಸ್ಟ್ಲಿ ನಾನು ಹೋರಾಟ ಮಾಡಿದ್ದು ಅಥವಾ ಈ ಹೋರಾಟದಲ್ಲಿ ಈ ರೀತಿ ಆಗಬಹುದಾ ಅನ್ನೋದನ್ನು ಅನುಭವ ಇದೆಯಲ್ಲ, ಇದು ನನ್ನ ಜೊತೆನೇ ಅಂತಲ್ಲ, ಪ್ರತಿಯೊಬ್ಬ ಹೋರಾಟಗಾರನಾಗಿರೋದು ಧ್ವನಿ ಮಾಡ್ರಿ ಎಲ್ಲ ಫೇಸ್ ಮಾಡೇ ಮಾಡ್ತಾರೆ. ಈಗ ಏನೂ ಇಲ್ಲದ್ರೆ ಹೋರಾಟ ಇಲ್ದಿರೋನು ಎಷ್ಟೋ ಜನ ಡೈವರ್ಸ್ಗಳು ಮಾಡ್ಕೊಂಡಿದ್ದಾರೆ ಅಂಥದ್ರಲ್ಲಿ. ಸೊ ಇಟ್ ವಾಸ್ ಅ ಪೀಸ್ ಆಫ್ ಮೈಂಡ್. ಬಟ್ ನಾವ್ಯಾರು ಕಿತ್ತಾಡಿಲ್ಲ, ಅವಳುಗಳು ಕಿತ್ತಾಡಿಲ್ಲ. ಅವಳು ಹೇಳಿದಿಷ್ಟೇ, ನಾವೆಲ್ಲ ಬೇಡ ಕಣೋ, ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ, ಇದೆಲ್ಲ ಏನಕ್ಕೆ ಅಂತ. ಮಗನಿಗೆ ಏನೋ ತೊಂದರೆಗಿಂದ ಮಾಡಿಬಿಡ್ತಾರೆ, ಇರೋದು ಒಬ್ಬ ಮಗನು ನಮ್ಗೆ. ಸೊ ಅಟ್ ಹರ್ ಪಾಯಿಂಟ್ ಶಿ ವಾಸ್ ಪರ್ಫೆಕ್ಟ್. ಬಟ್ ನಾನು ಒಂದ್ಸತಿ ಯುದ್ಧ ಶುರು ಮಾಡಿದ್ಮೇಲೆ ಅಥವಾ ಅವ್ರು ಶುರು ಮಾಡಿದ್ಮೇಲೆ ಅವ್ರು ನಮ್ಮನ್ನು ಬಿಡಲ್ಲ. ಸೊ ಇದನ್ನು ಬೆಳೆಸ್ಕೊಂಡು ಹೋಗಲೇಬೇಕು. ವೆದರ್ ಐ ವಾಂಟ್ ಆರ್ ನಾಟ್. ಈ ಚಕ್ರ ಹೋಯ್ತಂದ್ರೆ ನಾನು ಹೊರಗಡೆ ಹೋಗಬೇಕು, ಆ ಯುದ್ಧ ಬೆಳೆಸ್ಕೊಂಡೇ ಹೋಗಬೇಕು. ಸೊ ಆ ಬೇಸರ ನನಗೆ, ತಂದೆ ತಾಯಿ ಸತ್ತೋಗಿದ್ದು ಬೇಸರ, ಹೆಂಡತಿ ಬಿಟ್ಟೋಗಿದ್ದು ಬೇಸರ, ನನಗೆ ರುಬ್ಬಕ್ಕೆ ಬೇಕಾಗಿತ್ತು, ರುಬ್ಬದೆ ಚೆನ್ನಾಗಿ. ಸೊ ಬಿಟ್ಟೋಗಿದ್ದ ಟೈಮು ಆಗಿತ್ತು ನೀವು ಚೇಂಜ್ ಆಗೋದಕ್ಕೆ. ಹೌದೌದು. ಅಂದರೆ ಈ ಎಲ್ಲ ಒಂಟಿಯಾಗಿ ಹೌದೌದು ನಾನು ಒಂಟಿಯಾಗಿ ಅಲ್ಲಿ ಹಿಮಾಚಲ್ ಪ್ರದೇಶಲ್ಲಿ, ಅಲ್ಲಿ ಮಣಿಕರ್ಣನು, ಮತ್ತು ಕಾಶ್ಮೀರಲ್ಲಿದ್ದೆ. ಒಂದು 3 ತಿಂಗಳು ಕಾಶ್ಮೀರಲ್ಲಿದ್ದೆ. ಆಮೇಲೆ ಮತ್ತು ಇದು ಪಂಜಾಬಲ್ಲಿ ಗೋಲ್ಡನ್ ಟೆಂಪಲಲ್ಲಿ ಅನ್ನ ಬಡಿಸ್ಕೊಂಡಿದ್ದೆ. ಅಲ್ಲಿ ಊಟ ಮಾಡ್ಕೊಂಡಿರ್ಬೋದು. ಅಲ್ಲೂ ಸ್ವಲ್ಪ ದಿವಸ ಇದೆ. 1.5 ವರ್ಷ ಆ ಸನ್ಯಾಸಿ ಥರ ಓಡಾಡಿಕೊಂಡು ನನಗೆ ಇಷ್ಟ ಬಂದಂಗೆ ಎಲ್ಲಿ ಬಂದರೆ ಅಲ್ಲಿ ಮಲ್ಕೊಳ್ಳೋದು. ಇನ್ಫ್ಯಾಕ್ಟ್ ದುಡ್ಡು ಇರ್ತಾ ಇರಲಿಲ್ಲ, ಯಾರು ಊಟ ಕೊಡ್ತಾರೋ ಇಸ್ಕೊಂಡು ತಿಂದ್ಬಿಟ್ಟು ಆ ಸನ್ಯಾಸಿ ಬಾಳಿದ್ದೀನಿ. ಆ ಭಿಕ್ಷೆ ಎತ್ಕೊಂಡು ಸನ್ಯಾಸಿ ಬಾಳು ಕೂಡ ಬಾಳ್ಬಿಟ್ಟಿದ್ದೀನಿ. ಹಾಗಾಗಿ ನನಗೇನೂ ಅನಿಸಲ್ಲ. ಬೆಂಗಳೂರಲ್ಲಿ ಅಷ್ಟೊಂದು ಮಜವಾಗಿದ್ದ
ಜಗದೀಶ್ ಅವರು ಅಲ್ಲೆಲ್ಲ ಹೋಗ್ಬಿಟ್ಟು ಆ ತರ ಕಷ್ಟಪಟ್ಟಾಗ ಏನೆಲ್ಲ ಯೋಚನೆ ಬಂತು? ಕಷ್ಟ ಅಂತ ಅಂದ್ರೆ ಇಟ್ಸ್ ನಾಟ್ ಕಷ್ಟ, ನನ್ಗೆ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಓಕೆ, ನಿಮ್ಗೆ ಅಂದ್ರೆ ಒಬ್ಬ ಮನುಷ್ಯ ಈಗ ನಾ ಎಲ್ಲಾದ್ರೂ ಹೊರಗಡೆ ಹೋದಾಗ ಒಂಟಿಯಾಗಿ ಆತರ ಈ ತರ ಇನ್ಸಿಡೆಂಟ್ ಆಗಿ ಬೇಸಿಕಲಿ ಈ ತರ ಇನ್ಸಿಡೆಂಟ್ ಆದಾಗ ಮನ್ಸಲ್ಲಿ ಅದು ಓಡ್ತಾ ಇರುತ್ತೆ, ಹಿಂಗಾಗೋಯ್ತಲ್ಲ. ಅಲ್ಲಿ ನನ್ಗನ್ಸಿದ್ದು 140 ಕೋಟಿ ಜನಕ್ಕೆ ಆಗದಿದ್ದಂಥ ಕಷ್ಟ ನನಗೆ ಯಾಕೆ ಬಂತು? ನನ್ನ ತಾಯಿ ಸತ್ತೋದ್ರು, ನಮ್ಮ ತಂದೆ ಯಾಕೆ ಸತ್ತೋದ್ರು, ಆಮೇಲೆ ನನ್ನ ಹೆಂಡತಿ ಯಾಕೆ ಬಿಟ್ಟೋದ್ರು, ಲವ್ ಮಾಡಿ ಮಾಡ್ಕೊಂಡಿದ್ದು, ಮಗ ಇಲ್ಲ, ನಾನು ಏನಕ್ಕೋಸ್ಕರ ಜೀವನ ಮಾಡ್ತಾಯಿದ್ದೀನಿ, ಆಮೇಲೆ ನನಗೆ ಯಾಕೆ ಕಷ್ಟ, ಆಮೇಲೆ 140 ಕೋಟಿ ಜನ ಚೆನ್ನಾಗಿದ್ದಾರೆ, ನಾನು ಒಬ್ಬನಿಗೆ ಯಾಕೆ ಕಷ್ಟ ಅನ್ನೋದು ಪದೇ ನನಗೆ ಆ ಪ್ರಶ್ನೆ ಬರೋದು. ಬಟ್ ಉತ್ತರ ಸಿಕ್ತು ನನಗೆ. ಪಾಸಿಬಲಿ ಐ ಥಿಂಕ್ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಅಂತ ಐ ಥಿಂಕ್ ನನ್ನ ಹೆಂಡತಿ ಯಾವಾಗಲೂ ಹೇಳೋರು, ನೀನು ಪುರುಷ ಅಲ್ಲ ಮಹಾಪುರುಷ ಅಂತ. ಸೊ ಮಹಾಪುರುಷ ಆಗಬೇಕಂದಾಗ ಈ ಕಷ್ಟಗಳನ್ನೆಲ್ಲ ಅಥವಾ ಈ ಚಾಲೆಂಜಸ್ನೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ. ಅಲ್ಟಿಮೇಟಾಗಿ 2011ರಲ್ಲಿ ಶುರುವಾದಂಥ ಈ ಹೋರಾಟ 15 ವರ್ಷದಲ್ಲಿ ಒಂದು ಗಟ್ಟಿ ವ್ಯಕ್ತಿಯಾಗಿ ನಿಂತ್ಕೊಂಡಿದ್ದೀನಿ. ಏನಕ್ಕೂ ಎದುರಲ್ಲ ಬೆದರಲ್ಲ, ಯಾವ ಲಾಂಗು ಗನ್ನಿಟ್ರು ಕೂಡ ತಲೆಗೆಡ್ಸ್ಕೊಳಲ್ಲ. ಆ ಲೆವೆಲ್ಗೆ ನಾವು ಬೆಳೆದು ನಿಂತ್ಕೊಂಡಿದ್ದೀವಿ. ನೋಡೋಕ್ಕೆ ಸೌಮ್ಯವಾಗಿ ಕಾಣ್ತೀನಿ, ಬ್ರಾಹ್ಮಣರ ಥರ ಕಾಣಿಸ್ತೀನಿ, ಬಟ್ ನನ್ನಲ್ಲಿರೋಂಥ ಆಕ್ರೋಶ ಯಾರಲ್ಲೂ ಇಲ್ಲ. ಆಮೇಲೆ ಒಂದು ಸತಿ ತಲೆಗೆ ಹಾಕೊಂಡ್ರೆ ಫಿನಿಷ್ ಅಂತೂ ಮಾಡೇ ಮಾಡ್ತೀನಿ. ಅದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅಲ್ಲಿ ಫಿನಿಷ್ ದ ಟಾಪಿಕ್ಕು ಆ ಥರ ಇದೆ. ಯಾವ ವ್ಯಕ್ತಿ ನನ್ನನ್ನು 2011ರಲ್ಲಿ ಬಿಟ್ಟು ಹೋದ್ರು, ಅದೇ ವ್ಯಕ್ತಿ ಅವಳೇ ಹೇಳಿಲ್ಲ ನನಗೆ, ನೀನು ಮಾಡಿದ್ದು ಕರೆಕ್ಟು, ಟುಡೇ ಯು ಆರ್ ಎ ಕ್ಯಾಂಡಿಡೇಟ್ ಆಫ್, ಇವತ್ತು ನೀನು ಹೇಳ್ಕೊತಿಲ್ಲ CM ಅಂತ, ನಂಗೆ ನಂಬಿಕೆ ಇದೆ ನೀನು ಆಗ್ತೀಯಾ, ಮತ್ತೆ ಒಂದು ದಿವಸ ಆಗ್ತೀಯ ಅಂತ. ಯಾವ ವ್ಯಕ್ತಿ ನನ್ನನ್ನು ನೀನು ಉದ್ಧಾರ ಆಗಲ್ಲ ಅಂತ ಬಿಟ್ಟು ಹೋಯ್ತೋ, ಅದೇ ವ್ಯಕ್ತಿ ನನ್ನ ಹೆಂಡತಿಯಾಗಿ ಶಿ ಟೋಲ್ಡ್ ಮಿ ದಟ್ ಎಸ್ ನೀನು ಆಗ್ತೀಯ, ನೀನು ಏನು ಅನ್ಕೊಂಡಿದ್ದೆ 100% ಆಗ್ತೀಯ ಅಂತೇಳಿ ಹೇಳಿದ್ರು. ಸೊ ನಮ್ಗೆ ಅದೇ ಬೇಕಾಗಿರೋದು. ನಿಮ್ಗೆ ಅವಾಗ ಬಿಟ್ಟೋಗಿದ್ದು ಒಂದು ಫೀಲಿಂಗ್ ಇತ್ತು. ಮೇಡಮ್ ಆ ಥರ ಹೇಳಾದ್ಮೇಲೆ ನಿಮ್ಗೆ ಎಷ್ಟು ಖುಷಿ ಆಯ್ತು ಅವತ್ತು? ಡೆಫಿನೆಟ್ಲಿ 15 ವರ್ಷದ ತಪಸ್ಸು ಸರ್. ಅದನ್ನು ಹೇಳಿಸ್ಕೊಬೇಕು ಅನ್ನೋಕ್ಕೆ 15 ವರ್ಷದ ತಪಸ್ಸು. 4 ಸತಿ ಜೈಲಿಗೆ ಹೋಗಿದ್ದೀನಿ. ಯಾರ್ಯಾರು ಬೇಕು ಎಲ್ಲ ಅಂದವ್ರೆ. ಈಗಲೂ ಅಂದಿವೆ ಅವ್ನು ಯಾರೋ ಕೊಡಗೋಯಿಂದ ಫೋನ್ ಮಾಡಿ ಕೆಟ್ಟದಾಗ ಮಾತಾಡ್ತಾ ಇದ್ದ. ನಾನು ಹೇಳೋದು ಮುಚ್ಕೊಂಡು ಈಗಪ್ಪ ಇವೆಲ್ಲ ನೋಡ್ಬಿಟ್ಟಿದ್ದೀವಿ ಅಂತೇಳಿ ಫೋನ್ ಇಟ್ಬಿಟ್ಟು ಇಲ್ಲ ಪಾಸಿಬಲಿ ಮುಂಚೆ ಆಗಿರೋ, ನಾನು 10 ವರ್ಷ ಮುಂಚೆ ಆಗಿರೋ ಪಾಸಿಬಲಿ ನಾನು ಡಲ್ಲಾಗಿ ಬಿಡ್ತಾಯಿದ್ದೆ. ಈಗ ಏನೂ ಅನಿಸಲ್ಲ. ಪಾಸಿಬಲಿ ಜೀವನದ ಅರ್ಥಗಳು ಅಥವಾ ಜೀವನದಲ್ಲಿ ನಡೆದಂಥ ಘಟನೆಗಳೇನಿದೆಯಲ್ಲ ತುಂಬ ಗಟ್ಟಿ ಮಾಡುತ್ತೆ ವ್ಯಕ್ತಿಗಳನ್ನು. ನಾನು ಎಷ್ಟೋ ಜನ ಹೇಳ್ತಾರೆ ನಾನು ಸೂಸೈಡ್ ಮಾಡ್ಕೊಳ್ಬೇಕು ಅಂತ. ಖಂಡಿತ ಮಾಡ್ಕೊಬೇಡಿ. ಏನಕ್ಕೆ ಅಂತಾರೆ, ಆ ಮೂಮೆಂಟಲ್ಲಿ ನಿಮಗೆ ಗಟ್ಟಿ ಮಾಡೋಕ್ಕೋಸ್ಕರ ಚಾಲೆಂಜಸ್ ಬರುತ್ತೆ, ಆ ದುಃಖ ಬರುತ್ತೆ, ಅಥವಾ ಕಳ್ಕೊಂಡ್ರು ಅಷ್ಟೇನೆ ಯಾವುದೇ ಕಾರಣಕ್ಕೂ ಸೂಸೈಡ್ ಮಾಡ್ಕೊಬೇಡಿ. ನಾನು ಸುಮಾರು ಒಂದು 250-300 ಬಯೋಗ್ರಫಿ ಓದಿದ್ದೀನಿ. ಸಿಲ್ವೆಸ್ಟರ್ ಸ್ಟಾಲನ್, ರ್ಯಾಂಬೋ, ಅವನಿದಾನಲ್ಲ, ಅವನು ಎಲ್ಲ ಕಳ್ಕೊಂಡು ಹೆಂಡತಿ ಮನೆಯಿಂದ ಹೊರಗಡೆ ಹಾಕ್ಬಿಡ್ತಲ್ಲ, ನಾಯಿ ಹಿಡ್ಕೊಂಬರ್ತಾನೆ. ಆ ಮೂಮೆಂಟಲ್ಲಿ ಅವನು ಒಂದು ಕತೆ ಬರ್ದಿತ್ತಾನೆ, ಅವನು ಡೈರೆಕ್ಟರ್ ಸಿಕ್ಕಾಕಂತಾನೆ, ಅವನು ಕಾಸು ಕೊಟ್ಕೊಂಡು ಕೊಡಲ್ಲ ಅಂತಾನೆ. ಏನಕ್ಕೆ ನನ್ನನ್ನು ಹೀರೋ ಮಾಡಂಗಿದ್ರೆ ಕೊಡ್ತೀನಿ ಅಂತಾನೆ. ಲಾಸ್ಟ್ ನೆಗೋಷಿಯೇಟ್ ಮಾಡಿ ನಾಯಿನೂ ಮಾರ್ಬಿಟ್ಟು ಫುಟ್ಬಾಲ್ ಮಾಡ್ಕೊಂಡಿರ್ತಾನೆ. ಅದಾದ ನಂತರ ಅವ್ನ ಲೈಫ್ ಚೇಂಜ್ ಆಗುತ್ತೆ. ಅವ್ನು ಡೈರೆಕ್ಟರ್ ಹುಡ್ಕೊಂಬರ್ತಾನೆ, ಅದಕ್ಕೆ $40,000 ತೊಗೊಂಡು ಕೊಟ್ಟು ಅವನ್ನೇ ಹೀರೋ ಮಾಡಿ. ಐ ಥಿಂಕ್ ಫಸ್ಟ್ ಫಿಲಮ್ ಇಫ್ ಐಮ್ ನಾಟ್ ರಾಂಗ್ ಸ್ಟ್ರೀಟ್ ಫೈಟರ್ ಅಂತ. ನಾನು ಸ್ವಲ್ಪ ಹಂಗೆ ಸ್ಟ್ರೀಟ್ ಫೈಟರ್ ಕರ್ನಾಟಕ ಸ್ಟ್ರೀಟ್ ಫೈಟರ್ ಆಗಿದ್ದೆ. ಈಗೇನು ಅವಶ್ಯಕತೆ ಇಲ್ಲ ಸರ್. ಒಂದೇನಂತಂದರೆ ಇವಾಗಲೂ ಮಾಡ್ತಾ ಇರ್ತೀರಲ್ಲ ನೀವು. ಅಲ್ಲ, ಅದೇನಾಗುತ್ತೆ ಅಂತಂದರೆ ನನ್ನ ಪರ್ಸ್ನಾಲಿಟಿನ ಯಾರು ಗೆಸ್ ಮಾಡಬಾರ್ದು. ಅದು ಮೋಸ್ಟ್ ಇಂಪಾರ್ಟೆಂಟು. ಕೆಲವೊಂದು ಟೈಮ್ ಕ್ರೇಜಿಯಾಗೆಲ್ಲ ಆಡ್ತಾ ಇರ್ತೀನಿ, ಹೆಣ್ಮಕ್ಳು ಫೋಟೋ ಹಾಕ್ತಾ ಇರ್ತೀನಿ. ಏನು ಜಗದೀಶ್ ಇಷ್ಟೊಂದು ವುಮನೈಸರಾ? ದಟ್ ಈಸ್ ವಾಟ್ ಪೀಪಲ್ ಥಿಂಕ್. ನಿಮಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ, ಕನ್ಫ್ಯೂಷನ್ ಮಾಡಿಬಿಟ್ಬಿಡಿ. ಅವ್ರು ನಿಮ್ಮ ಬಗ್ಗೆ ಪರ್ಸ್ನಾಲಿಟಿ ಬಗ್ಗೆ ಗೆಸ್ಸೇ ಮಾಡ್ಬಾರ್ದು. ಅವರೆಲ್ಲ ಆಗ್ತಾರೆ ಸರ್ ಹುಷಾರು, ಹೆಣ್ಮಕ್ಳನ್ನ ಬಿಟ್ಟು ಟ್ರಾಫಿಕ್ ಮಾಡಿಬಿಟ್ಟರು ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.